ಮುಳುಬಾಗಿಲು ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಚಾಲನೆಯನ್ನ ನಾಳೆ ಬೆಳಗ್ಗೆ 9 ಗಂಟೆಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆವನಿ ಬ್ಲಾಕ್ ಅಧ್ಯಕ್ಷರಾದ ವಿ ಆದಿನಾರಾಯಣ ಅವರು ಜೀವ ಸಂಜೀವಿನಿ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬರುವ ಜನರಿಗೆ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಸಂದೇಶದ ಮುಖಾಂತರ ಅಂಗವಿಕಲರಿಗೆ ವಿಶೇಷವಾಗಿ ಎಲ್ಲ ಸಮುದಾಯದ ಜನಾಂಗಕ್ಕೆ ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಇದರ ಮುಂದೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪವನ್ನ ನೀಡಿದ್ರು. ಅದೇ ಪ್ರಕಾರ 4/2/2026ನೇ ತಾರೀಕು ಕೊಟ್ಟ ಮಾತಿನ ಹಾಗೆ ಹೆಲ್ಮೆಟ್ ವಿತರಣೆ ಬಹಳ ಸಂತೋಷದಿಂದ ಎಲ್ಲರಿಗೂ ಕಾರ್ಯಕರ್ತರು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಆದಿನಾರಾಯಣ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸ್ಥಳ ಬಾಲಾಜಿ ಭವನ್ ಹೋಟೆಲ್, ಬೆಂಗಳೂರು ಟು ಚೆನ್ನೈ ರಸ್ತೆಯಲ್ಲಿರುವ ಮೈದಾನ. ಏನು ನಾನು ತಿಳಿಸೋದಂದ್ರೆ ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ, ಅದೇ ರೀತಿಯಲ್ಲಿ ಸುಖಕರವಾಗಿ ಅವರ ಜೀವನ ನಡೆಸಲಿ ಅಂತ ನಮ್ಮ ಮುಳಬಾಗಿಲು ತಾಲೂಕಿನ ಆದಿನಾರಾಯಣನವರು ಏನು ಈ ಹೆಲ್ಮೆಟ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ತುಂಬಾ ಜನಗಳು ಸಾವು ನೋವುಗಳಿಂದ ಬಾಧೆ ಪಡ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅಂತ ಈ ಮುಳಬಾಗಿಲು ತಾಲೂಕಿನ ಜನತೆಗೆ ವಿಶೇಷವಾದಂತ ಒಂದು ಕೊಡುಗೆ ಅಂತ ಹೇಳಬಹುದು. ಯಾಕೆಂದ್ರೆ ಇದುವರೆಗೂ ಕೂಡ ಯಾವೊಬ್ಬರು ಕೂಡ ಇಷ್ಟ ಕಾರ್ಯಕ್ರಮ ಮಾಡಿರೋದಿಲ್ಲ. ಇವರು ತಮ್ಮದೇ ಆದಂತ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ನಿಟ್ಟಿನಿಂದ ಏನು ಹೆಲ್ಮೆಟ್ಗಳು ವಿತರಣೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಏನು ಗೊಂದಲ ಇತ್ತು ಆಧಾರ್ ಕಾರ್ಡು DLಗಳು ಒಂದು ಅದು ಏನು ಕೂಡ ಬೇರೆ ರಾಜ್ಯಗಳಿಂದ ಬರೆದಿರ ನಮ್ಮದೇ ತಾಲೂಕಿನವರಿಗೆ ಜನಗಳಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ನಾವು ಮೊನ್ನೆ ಪ್ರಕಟಣೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಈಗ ಯಾವುದೇ ರೀತಿಯಲ್ಲಿ ಆಧಾರ್ ಕಾರ್ಡ್ ಆಗ್ಲಿ, ವೋಟ್ ಕಾರ್ಡ್ ಆಗ್ಲಿ, ರೇಷನ್ ಕಾರ್ಡ್ ಆಗ್ಲಿ ಬೇಡ, ಎಲ್ಲರಿಗೂ ಕೂಡ ನಾವು ಬಂದವರಿಗೆ ಪಕ್ಷ ಭೇದವಿಲ್ಲದೆ ಎಲ್ರಿಗೂ ನೀಡೋಣ, ಎಲ್ರಿಗೂ ತಲುಪಬೇಕು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾವು ಎಲ್ಲರೂ ಸಹಮತದಿಂದ ಅವ್ರಿಗೆ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರು ನಮ್ಮ ತಾಲೂಕಿಗೆ ಸೇವೆ ಮಾಡಕ್ಕೆ ಅವರನ್ನ ಉಪಯೋಗಿಸ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಅಧಿಕಾರ ನೀಡೋಣ ಅನ್ನೋ ಒಂದು ಭಾವನೆಯಿಂದ ನಾನು ಹೇಳ್ತಾ, ನಿಮ್ಮೆಲ್ಲರ ಸಹಕಾರದಿಂದ ನಾಳೆ ಯಾವುದೇ ರೀತಿ ಹಿತಘಟನೆಗಳಾಗದೆ ಎಲ್ಲರೂ ಕೂಡ ನೀವೆಲ್ಲರೂ ಮಾಧ್ಯಮದವರು ಈಗಾಗಲೇ ಏನು ತಾಲೂಕಿಗೆ ಎಲ್ಲ ವೀಕ್ಷಣೆಗಾಗಿ ಮಾಹಿತಿಯನ್ನು ನೀಡಿದ್ದೀರಾ. ಅದೇ ರೀತಿಯಲ್ಲೂ ಕೂಡ ನಮ್ಮ ಜೊತೆಗೆ ನಮ್ಮ ಆದಿನಾರಾಯಣವರೆಗೂ ನೀವು ಎಲ್ಲರೂ ಕೂಡ ಸಾಥ್ ಕೊಟ್ಟು ಇನ್ನ 20,000ರಿಂದ 25,000 ಜನ ಬರುವಂತ ಕಾರ್ಯಕ್ರಮ ಇದೆ. ಅಷ್ಟು ಜನ ಬಂದು ಹೆಲ್ಮೆಟ್ಗಳು ಸ್ವೀಕರಿಸಬೇಕಂತ ನಿಮ್ಮ ಎಲ್ಲರಲ್ಲೂ ಕೂಡ ನಾನು ಮುಳಬಾಗಿಲು ತಾಲೂಕಿನ ಜನತೆಯಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಹೆಣ್ಣು ಮಕ್ಕಳಿಗೆ, ವಿಕಲಚೇತನರಿಗೆ ಪ್ರತ್ಯೇಕವಾದ ನಾವು ಕೌಂಟರ್ನ ಮಾಡಿದೀವಿ. ಅವರು ಕೂಡ ಬಂದು ಪಡಿಬಹುದು, ಎಲ್ಲರೂ ಪಡಿಬಹುದು. ಸುಮಾರು ಆವಾಗಲೇ ನಾನು ಹೇಳಿದೆ, ಸುಮಾರು 300ರಿಂದ 400 ಹೆಲ್ಮೆಟ್ ಅನ್ನ 1 ನಿಮಿಷದಲ್ಲಿ ಕೊಡ್ತೀವಿ. 1 ನಿಮಿಷದಲ್ಲಿ 300ರಿಂದ 400 ಹೆಲ್ಮೆಟ್ ಕೊಡುವಂತ ನಾವು ಏರ್ಪಾಟನ್ನು ಮಾಡ್ಕೊಂಡಿದೀವಿ. ಅದರಿಂದ ಯಾವುದು ತೊಂದರೆ ಇಲ್ಲದೆ ಎಲ್ಲರಿಗೂ ಬರೀ 20 ನಿಮಿಷ 30 ನಿಮಿಷ ನಿಂತ್ಕೊಳ್ಳೋ ಕೂಡ ಅವಕಾಶ ಕೊಡಲ್ಲ. ಎಲ್ಲರಿಗೂ ಹೆಲ್ಮೆಟ್ ಬೇಗ ಬೇಗ ಕೊಟ್ಟು ಕಳಿಸ್ತೀವಿ. ಬೆಳಗ್ಗೆ 9 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ಮಧ್ಯಾಹ್ನದ ಒಳಗಡೆ ಎಲ್ಲ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಇದೆ. ಒಂದು ಮನೆಯಲ್ಲಿ 4 ಗಾಡಿ 3 ಗಾಡಿ 2 ಗಾಡಿಗಳಿರುತ್ತೆ, ಯುವಕರು ಇರ್ತಾರೆ. ಅವರು ಒಂದೇ ಗಾಡಿ ಅಂತ ಅನ್ಕೊಳ್ತಾರೆ, ಎಲ್ಲಾ ಗಾಡಿಗಳು ಬರ್ಬೇಕು ಅಂತ ಹೇಳಿ. ದ್ವಿಚಕ್ರ ವಾಹನ ಇರುವ ಎಲ್ಲಾ ಸವಾರರು ಇದರಲ್ಲಿ ಜಾತ ಇಲ್ಲ, ಭೇದ ಇಲ್ಲ. ಒಂದು ಮನೆಯಲ್ಲಿ 5 ವೆಹಿಕಲ್ ಇರ್ಬೋದು, 6 ವೆಹಿಕಲ್ ಇರ್ಬೋದು, ಅಫ್ಸಿಯಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲ ವರ್ಗದವರು ಕೂಡ ನಾವು ಎಲ್ಲ ಜನಗಳು ಮಹಾಜನತೆ ಮುಳಬಾಗಿಲಿನ ಎಲ್ಲ ಮಹಾಜನತೆ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಹೆಲ್ಮೆಟ್ ಅನ್ನು ಪಡೆಯಬಹುದು. 25,000ವರೆಗೂ ನಾವು ಇಟ್ಕೊಂಡಿದೀವಿ. 25,000ವರೆಗೂ ಇಟ್ಕೊಂಡಿದೀವಿ. ಅದು ಖಾಲಿ ಆಗೋವರೆಗೂ ಕೊಡ್ತೀವಿ. ಬೈ ಚಾನ್ಸ್ ಏನಾದ್ರೂ ಕಡಿಮೆ ಬಂದ್ರೆ ಆಮೇಲೆ ಅವ್ರಿಗೆ ಏರ್ಪಾಟ್ ಮಾಡ್ತೀವಿ. ಮುಳಬಾಗಿಲು ತಾಲೂಕಿನ ಮಹಾಜನತೆಗೆ ಆಯೋಜನೆ ಮಾಡಿರುವಂತ ಜೀವ ಸಂಜೀವಿನಿ ಕಾರ್ಯಕ್ರಮ ದಿನಾಂಕ 4/2/2026 ನಮ್ಮ ಬಾಲಾಜಿ ಭವನ ಪಕ್ಕದಲ್ಲಿ ಮೈದಾನದಲ್ಲಿ ಏರ್ಪಾಟ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನದವರಿಗೆ ಹೆಲ್ಮೆಟ್ ಉಚಿತವಾಗಿ ಕೊಡುವಂತ ಕಾರ್ಯಕ್ರಮವನ್ನು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಡ್ಡಾಯವಿಲ್ಲದೆ, ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲದೆ
ನಾವು ಹೆಲ್ಮೆಟ್ ಅನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ. 4ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿ ವಿತರಣೆ ಮಾಡ್ತೀವಿ. 1 ನಿಮಿಷಕ್ಕೆ ಸುಮಾರು 300ರಿಂದ 400 ಹೆಲ್ಮೆಟ್ನ ಕೊಡುವ ಪ್ಲಾನ್ ಇಟ್ಕೊಂಡಿದ್ವಿ. ಯಾವುದು ಗೊಂದಲ ಆಗೋದಿಲ್ಲ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾವುದು ಆಧಾರ್ ಕಾರ್ಡ್ ಆಗಲಿ ಯಾವುದು ಕಡ್ಡಾಯ ಇಲ್ಲ. ಹೆಲ್ಮೆಟ್ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ನಾವು ಮೂಲ ಉದ್ದೇಶ ಇಟ್ಕೊಂಡಿರೋದು ಏನಂದ್ರೆ, ನೋಡಿ ಈಗ ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 10ಕ್ಕಿಂತ ಹೆಚ್ಚಿಗೆ ಅಪಘಾತಗಳಾಗ್ತವೆ. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕದ ಬಗ್ಗೆ ಮಾತ್ರ ನಾನು ಈಗ ಹೇಳ್ತಾ ಇದ್ದೀನಿ. 10ಕ್ಕಿಂತ ಹೆಚ್ಚು ಅಪಘಾತ ಆಗುತ್ತವೆ. ಅದರಲ್ಲಿ ಈ 2ಕ್ಕಿಂತ ಹೆಚ್ಚಿಗೆ ಸಾವಿದೆ. 2ಕ್ಕಿಂತ ಹೆಚ್ಚಿಗೆ ಸಾವಿದೆ. ಅಂದ್ರೆ ಮೊದಲು ಅಪಘಾತ ಆದ ತಕ್ಷಣ ಅವರಿಗೆ ಪೆಟ್ಟು ಬೀಳೋದೇ ತಲೆಗೆ. ಅದರಿಂದ ತಲೆಗೆ ಪೆಟ್ಟು ಬೀಳೋದ್ರಿಂದ ನೋಡಿ ಸಾವು ಆಗುತ್ತೆ. ಬಟ್ ಅವ್ರ ಸಾವಲ್ಲ ಇಂಪಾರ್ಟೆಂಟು, ಆ ಕುಟುಂಬ ಅನಾಥವಾಗುತ್ತೆ. ಅವರ ಹಿಂದೆ ನಂಬಿಕೊಂಡಿರೋರೆಲ್ಲ ಇನ್ನು ಕೆಲವರು ಅವರ ಕುಟುಂಬವನ್ನ ನಂಬ್ಕೊಂಡಿರ್ತಾರೆ, ಅವರು ಅನಾಥವಾಗ್ತಾರೆ. ಮೇಯ್ನು ಈಗ ಹೆಲ್ಮೆಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಹೇಳ್ತಾ ಇರೋದು. ಅಂದ್ರೆ ಆ ಕುಟುಂಬದ ರಕ್ಷಣೆಗೋಸ್ಕರ ನಾವು ಮಾರಲ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ತರ ಅನೇಕ ಬಾಡಿಯಲ್ಲಿ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ನಾನು ತಲೆ ಬಗ್ಗೆ ಮಾತ್ರ ಹೇಳಿದೆ, ಕಣ್ಣುಗಳಿಗೂ ಕೂಡ ಹೆಲ್ಮೆಟ್ ಕೊಡೋದು, ಕಣ್ಣು, ಕಿವಿ, ಮೂಗು ಇದೆಲ್ಲ ನಮಗೆ ಇಂಪಾರ್ಟೆಂಟು. ಇವು ಒಂದು ಕ್ಷಣದಲ್ಲಿ ನಾವು ಪ್ರಾಣವನ್ನ ಕಳೆದುಕೊಳ್ಳುವಂತ ಸಂದರ್ಭ ಇರುತ್ತೆ. ಅದರಿಂದ ಇದೆಲ್ಲ ರಕ್ಷಣೆ ಆಗ್ಲಿ ಅನ್ನೋ ಉದ್ದೇಶದಿಂದ, ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನಾ ಕಡೆ ನಾವು ತಿರುಗಾಡ್ದು ಎಲ್ಲಿ ಮಾಡಬೇಕು ಹೆಂಗ್ ಮಾಡ್ಬೇಕು ಅಂತ ಜಾಗಕ್ಕಾಗಿ ಹುಡುಕಾಡ್ತಾ ಇದ್ದಾಗ ನನಗೆ ಕಲ್ಪಲ್ ಪ್ರಕಾಶ್ ಅಣ್ಣಗೆ ಒಂದು ಫೋನ್ ಮಾಡಿದೆ. ನಾನು ಕಲ್ಪಲ್ ಪ್ರಕಾಶ್ ಅಣ್ಣಗೆ ಫೋನ್ ಮಾಡಿ ಇಲ್ಲಿ ನಾವು ಮಾಡ್ತೀವಿ ಅಂತಂದಾಗ ಅವರು ಧಾರಾಳವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನನ್ನ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಮೊದಲನೇದಾಗಿ ಈ ಜನತೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಈ ಮೈದಾನದಲ್ಲಿ ಅವ್ರ ಜೊತೆಗೆ ಇನ್ನೂ ಬೇರೆಯವರು ಇದ್ದಾರೆ ಓನರ್ಸ್. ನಾವು ಉಮಾಶಂಕರನ್ನ ಕೇಳಿದೆ. ಉಮಾಶಂಕರನ್ನು ಅವ್ರ ಸಿಸ್ಟರ್ ಅವ್ರದ್ದು ಸ್ವಲ್ಪ ಇತ್ತು, ಅವ್ರ ಹತ್ರ ಮಾತಾಡ್ಸ್ಕೊಟ್ರು. ಆಮೇಲೆ ಜಯಲಕ್ಷ್ಮಮ್ಮ ಅಲ್ಲ ಅವರು, ಆ ಜಯಲಕ್ಷ್ಮಮ್ಮ ಅವರು ಒಪ್ಕೊಂಡ್ರು. ಹಂಗೆ ಸುಮಾರು ಬೇರೆಯವರೆಲ್ಲ ಓನರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕೇಳಿದಾಗ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ನಿಮ್ಗಿದೆ, ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಕಡೆಯದಾಗಿ ಇನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಯಾವುದು ಆಧಾರ್ ಕಾರ್ಡು ಬೇಕಾಗಿಲ್ಲ, ಯಾವುದು ದಾಖಲಾತಿಗಳು ಬೇಕಾಗಿಲ್ಲ. ಎಲ್ಲರೂ ನಮ್ಮ ಮುಳಬಾಗಿಲ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತವಾಗಿ ಕೊಡುವಂತ ಹೆಲ್ಮೆಟ್ ದ್ವಿಚಕ್ರ ವಾಹನದೊಂದಿಗೆ ಬಂದು ಪಡೆಯಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಳಿನ ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ಏನಿದೆ, ನಮ್ಮ ಆದಿನಾರಾಯಣನವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡುವ ಕಾರ್ಯಕ್ರಮ. ಇದು ಯಾವ ಜಾತಿಗೂ ಅಲ್ಲ, ಯಾವ ಪಕ್ಷಕ್ಕೂ ಅಲ್ಲ. ತಾಲೂಕಿನ ಪ್ರತಿಯೊಬ್ಬ ಟೂ ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಜೊತೆಗೆ ಅಂಗವಿಕಲರು, ಮಹಿಳೆಯರು, ಇವರು ಬಹಳ ಪ್ರಾಮುಖ್ಯತೆ ಇಲ್ಲಿ. ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಚ್ಚೆಚ್ಚಾಗಿ ಬಂದು ಯಾವುದೇ ಗೊಂದಲವಿಲ್ಲದೆ ಈ ಹೈವೇಲಿ ಬರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಹುಷಾರಾಗಿ, ನಮ್ಮ ಪೊಲೀಸರಿಗೆ ನಮ್ಮ ಆದಿನಾರಾಯಣವರು ಆಲ್ರೆಡಿ ಗೈಡ್ಲೈನ್ಸ್ ಮಾಡಿದ್ದಾರೆ, ಬಹಳಷ್ಟು ಹುಷಾರಾಗಿ ಬಂದು ಇಲ್ಲಿ ತಗೊಂಡು ಹೋಗ್ಬೇಕು. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ನಮ್ಮ ಆದಿನಾರಾಯಣವರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದಾರೆ. ಇವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಶಾಸಕರಾಗಿ ತಾಲೂಕಿನ ಆಳುವಂತ ಅಧಿಕಾರ ನೀವೆಲ್ಲ ಕೊಡ್ತೀರಂತ ಗೊತ್ತು. ಈ ತಾಲೂಕಲ್ಲಿ ಪ್ರತಿಯೊಂದು ಹಂತವಾಗಿ ಇನ್ನೂ ಕಾರ್ಯಕ್ರಮ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥವು. ಆ ಕಾರ್ಯಕ್ರಮ ಎಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯವಾಗಿ ಅವರಿಗೆ ಹೆಜ್ಜೆ ಹಾಕುತ್ತಾ ಕೈ ಜೋಡಿಸುತ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವ್ರ ಕೈಯನ್ನು ಬಲಪಡಿಸಬೇಕು.
ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ. ಯಾವುದೇ ಕಾರಣಕ್ಕೆ ಯಾವುದೋ ಆತಂಕ ಇಲ್ಲದೆ ನಾವೆಲ್ಲರೂ ಕೂಡ ದುಡಿದು ಅವರನ್ನ ಮುಂದಕ್ಕೆ ತಗೊಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾವು ಎಲ್ರಿಗೂ ಕೂಡ ತಾಲೂಕಿನಾದ್ಯಂತ ಯಾವುದೇ ದಾಖಲೆ ಇಲ್ಲದೆ, ದಾಖಲೆ ರಹಿತ, ನಿಮಗೆ ಆಧಾರ್ ಕಾರ್ಡು ಅಥವಾ RC ಕಾರ್ಡು ಯಾವ್ದು ಹೇಳಿದ್ರು, ಆದ್ರೆ ಇವತ್ತು ಯಾವ್ದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಆದಣ್ಣವರು ಬಂದು ಯಾರೇ ಇರ್ಲಿ, BJP JDS ಕಾಂಗ್ರೆಸ್ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಬಂದು ಈ ಹೆಲ್ಮೆಟ್ ಅನ್ನ ತಗೋಬೇಕು. ಹೆಲ್ಮೆಟ್ ಹಾಕಿ ಜೀವ ಉಳಿಸುವ ಒಂದು ಜೀವ ಸಂಜೀವಿನಿ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಆ ದೇವರು ಒಳ್ಳೇದನ್ನ ಮಾಡ್ಲಿ, ಅವ್ರ ಕುಟುಂಬ ಕೂಡ ಒಳ್ಳೆ ಆತ್ಮಸ್ಥೈರ್ಯ, ಧೈರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಎರಡು ಮಾತನ್ನು ಮಾತಾಡೋಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಕಾಂಗ್ರೆಸ್. तमाम वोटर्स को हर पार्टी के वोटर्स भी आ सकते हैं, आपको हेलमेट ले जा सकते हैं। 9 घंटे से सुबह में 9 घंटे से 12 तक जितने भी आते हैं एंट्री ले लेती, सबको हेलमेट आराम से थे। आधार कार्ड है तो ले लगा, नहीं है तो भी आओ गाड़ी ले लगा, हेलमेट ले लगा जा सकते। जो कौन भी हद है, ये पार्टी वो पार्टी का भी नहीं है, हर आदमी आ सकता है, आपका हेलमेट ले सकते। शुक्रिया, ಥ್ಯಾಂಕ್ ಯು. ಮಾಧ್ಯಮದವರಿಗೆ ಸ್ವಾಗತ ಬಯಸ್ತಾ, ನಾಳೆ 4ನೇ ತಾರೀಕು ಬುಧವಾರ ನಮ್ಮ ಆದಿನಾರಾಯಣ್ ಚಾರಿಟೇಬಲ್ನಿಂದ ಹಮ್ಮಿಕೊಂಡಿರ್ತಕ್ಕಂಥ ಮತ್ತು ನಮ್ಮ ಪಕ್ಷದ ಪರವಾಗಿ ಆತನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ 2023ರಲ್ಲಿ ಪರಾಭವಗೊಂಡ ನಂತರ ಕೂಡ ಈ ಕ್ಷೇತ್ರವನ್ನು ಬಿಡದಿರ ಕ್ಷೇತ್ರ ಸಮಾಜ ಸೇವೆ ಮಾಡಿಕೊಂಡು ಇರ್ತಕ್ಕಂಥ ಮನುಷ್ಯ ಆಗಿದ್ದಾನೆ. ಮೊನ್ನೆ ಕೂಡ ಈ ನಡುವೆ ಎಲ್ಲ ಹೇಳಿದ್ದೀವಿ, ಸೀರೆಗಳು ಪ್ರೋಗ್ರಾಮು ಮತ್ತು ಕೆಲಸಗಳು, ಉದ್ಯೋಗ ಮೇಳ ಎಲ್ಲ ಹೇಳಿದ್ದೀವಿ. ಇವಾಗ ನಮ್ಮ ಮುಂದಿರೋದು ಹೆಲ್ಮೆಟ್ಟು. ಸುಮಾರು 25,000 ಜನಕ್ಕೆ ಹೆಲ್ಮೆಟ್ ಕೊಡೋದಕ್ಕೆ ಆತ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಅದಕ್ಕೆ ಸಹಕರಿಸಿ ಎಲ್ಲರ ಹತ್ರ ಸಮಾಲೋಚನೆ ಮಾಡಿ ಅವ್ರು ತೀರ್ಮಾನ ತಗೊಂಡಿದ್ದಾರೆ. ಈ ಒಂದು ಹೆಲ್ಮೆಟ್ ತಗೊಂಡವರು ಸಹೋದರರು ಸಹೋದರಿಯರು ಎಲ್ಲರೂ ಕೂಡ ತಾಲೂಕಿನಾದ್ಯಂತ ಎಲ್ಲ ಅವಾಗೆ ಆಟೋಗಳನ್ನು ಕಳಿಸಿ ಪ್ರಚಾರ ಕೂಡ ಹಮ್ಮಿಕೊಂಡಿದ್ದಾರೆ. ಇವರೆಲ್ಲರೂ ದಯವಿಟ್ಟು ಆಧಾರ್ ಕಾರ್ಡ್ ಒಂದು ಅಂತ ಇದೆ, ಒಂದೇ ಅದು ಇಲ್ವಾ? ಆಧಾರ್ ಕಾರ್ಡ್ ಕೂಡ ಇಲ್ಲದೆ ಇದ್ರು ಕೂಡ ಸಹಿತ ಬರ್ಬಹುದು. ಗಾಡಿ ಎತ್ಕೊಂಡು ಸೀದಾ 2 ವೀಲರ್ ಅಲ್ಲಿ ಕೂತ್ಕೊಂಡು ಕಂಪಾರ್ಟ್ಮೆಂಟ್ ಅಲ್ಲಿ ಬಂದ್ರೆ ಈ ಕಡೆ ಹೆಲ್ಮೆಟ್ ತಗೊಂಡು ಅವ್ರು ಹೋಗ್ತಾ ಇರೋದು. ಯಾವ ಕಂಡೀಷನ್ ಏನಿಲ್ಲ ಹೆಲ್ಮೆಟ್ ತಗೊಳ್ಳೋದಕ್ಕೆ. ಮೊನ್ನೆ ನನ್ನ ಕೇಳಿದ್ರು ಯಾರ್ಯಾರ, ಸಾರ್ RC ಅಂತ. RC ಗಿರ್ಸಿ ಇಲ್ಲಪ್ಪ, ಇವಾಗ ಆಧಾರ್ ಕಾರ್ಡು ಇಲ್ಲ, ಇವತ್ತಿಂದ ಏನು ಇಲ್ಲ. ಇದಕ್ಕೆ ಪಕ್ಷ ಭೇದ ಇಲ್ಲ, ಜಾತಿ ಮತ ಇಲ್ಲ, ಅವರು ಇವರು ಅನ್ನೋ ಪರಿಸ್ಥಿತಿ ಯಾವುದೂ ಇಲ್ಲ. ಎಲ್ರು ಕೂಡ ಸಹಕರಿಸಿ, ಸಹೋದರಿಯರು ಸಹೋದರರು ಹೆಣ್ಮಕ್ಳು ಕೂಡ ಬರ್ಬೋದು ಗಾಡಿ ಎತ್ಕೊಂಡು ಬಂದು. ಇಲ್ಲೇನು 10 ನಿಮಿಷ ಕೂಡ ನಿಲ್ಲೋಂಗಿಲ್ಲ, ಹೋಗೋದು ತಕೊಳ್ಳೋದು ಹೋಗ್ತಾ ಇರೋದು. ಇದೊಂದು ನಮ್ಮ ಆದಿನಾರಾಯಣ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಏನೇನೋ ಹಮ್ಮಿಕೊಂಡಿದ್ದಾರೆ. ಸ್ವಲ್ಪ ಪಟ್ಟಿ ಮನುಷ್ಯರ ಹತ್ರ ಹೇಳಕ್ಕಾಗಲ್ಲ, ಅವ್ರ ಬುದ್ಧಿ ಜಾಸ್ತಿ. ಏನೇನು ಸ್ಕೀಮ್ಗಳಿರುತ್ತೆ, ದೊಡ್ಡ ಉದ್ದಕ್ಕಿರೋ ಇವ್ರು ನಾನು ನೋಡಿದ್ದೀನಿ, ತುಂಬಾ ಹುಷಾರಾಗಿರೋದು. ಅದಕ್ಕೋಸ್ಕರ ಏನೇನೋ ಸ್ಕೀಮ್ಗಳು ಮಾಡಿದ್ದಾನೆ. ಇನ್ನು ಪಟ್ಟೋಡೆ ಇನ್ನು 4-5 ಪ್ರೋಗ್ರಾಮ್ ಮಾಡಿದ್ದಾನೆ. ನಮ್ಗೆ ಹೇಳಲ್ಲ, ಒಂದೊಂದ್ಸಲ ಹೇಳ್ತಾನೆ ಅದೇನೋ ಬೋವ ಈ ಬೋವ ಅಂತ ಅನ್ಕೊಂಡಿದ್ದೀವಿ. ಮಾಡ್ತಾನೆ ಕೆಲಸ. ಒಟ್ಟಲ್ಲಿ ಇನ್ನೆರಡು ವರ್ಷ ಇರೋದು. ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡೇ ಹೋಗ್ತಾನೆ. ಆತ್ಮ ದೇವರು ಒಳ್ಳೇದಾಗ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷ ಬಲಗೊಳ್ಳಲಿ ಅಂತೇಳಿ ನಾನು ಎಲ್ರಿಗೂ, ನಮ್ಮ ನಾಯಕರಿಗೆ ಇಲ್ಲಿದ್ದ ಕಾಂಗ್ರೆಸ್ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳು ಹೇಳಿ, ಆತನಿಗೂ ಅಭಿನಂದನೆಗಳು ಹೇಳ್ತಾ, ಇನ್ನೇನು ಮನೆ ಹೇಳಿದ್ದೇನಲ್ಲ MLA, ಇದೇನು ಮತ್ತೆ ಹೇಳೋದೇನು ಬೇಕಾಗಿಲ್ಲ. ಅಯ್ಯೋ ಬಿಡಪ್ಪ, ಎಲ್ಲ ಹೇಳಿದ್ದೀವಿ. ಹಾಗೆ ಆಗ್ತಾನೆ, ಅದ್ರಲ್ಲಿ ತೊಂದರೆ ಇಲ್ಲ. ಆತ ಒಳ್ಳೇದು ಮಾಡ್ಲಿ ಅಂತೇಳಿ ಅವ್ರ ಕುಟುಂಬಕ್ಕೂ ಶುಭ ಹಾರೈಸ್ತಾ, ನಾಳೆ ಎಲ್ರು ಸಮಾಧಾನವಾಗಿ ಬಂದು ತಕೊಂಡೋಗಿ ಇದನ್ನ ನಮ್ಮ ಕಾರ್ಯಕರ್ತರು ಎಲ್ರು ಕೂಡ ಇಲ್ಲಿ ಬೆಳಗ್ಗೆನೆ ಬಂದು ಇಲ್ಲಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ನನ್ನ ಮಾತು ಮುಕ್ತಾಯ ಮಾಡ್ತೀನಿ.